ಸಂದರ್ಭದಲ್ಲಿ ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ ಈಗ ಗದಗದಲ್ಲಿ ಪ್ಯಾಸೆಂಜರ್ ಬಸ್ ಆಗಿ ಬದಲಾಗಿದೆ. ಹೌದು, ಗದಗದ ಜಿಮ್ಸ್ ಆಸ್ಪತ್ರೆಯ ಆಂಬ್ಯುಲೆನ್ಸ್ನಲ್ಲಿ ರೋಗಿಗಳ ಬದಲಿಗೆ ಜನರನ್ನು ಕುರಿಗಳಂತೆ ತುಂಬಿಕೊಂಡು ಸಾಗಿಸುತ್ತಿರುವ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಜೀವ ಉಳಿಸೋ ವಾಹನ ಈಗ ಡ್ರಾಪ್ ಕೊಡೋ ವಾಹನವಾಗಿದೆಯೇ? ಜಿಮ್ಸ್ ಆಸ್ಪತ್ರೆಯಿಂದ ಗದಗ ನಗರಕ್ಕೆ ಹೋಗುವ ಜನರಿಗೆ ಈ ಆಂಬ್ಯುಲೆನ್ಸ್ ಡ್ರೈವರ್ಗಳು ನಿತ್ಯ ಡ್ರಾಪ್ ಸರ್ವಿಸ್ ನೀಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಎಮರ್ಜೆನ್ಸಿ ಸೈರನ್ ಹಾಕಿಕೊಂಡು ಹೋಗಬೇಕಾದ ವಾಹನದಲ್ಲಿ ಬಾಡಿಗೆ ಆಸೆಗೆ ಜನರನ್ನು ತುಂಬಲಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಈ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾರಾದ್ರೂ ತುರ್ತು ರೋಗಿ ಬಂದ್ರೆ ಈ ಆಂಬ್ಯುಲೆನ್ಸ್ ಎಲ್ಲಿರುತ್ತೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಬಾಡಿಗೆ ಆಸೆಗೆ ಸರ್ಕಾರಿ ವಾಹನವನ್ನು ಖಾಸಗಿ ಟ್ಯಾಕ್ಸಿಯಂತೆ ಬಳಸುತ್ತಿರುವುದು ಸ್ಥಳೀಯರ ಅನುಮಾನಕ್ಕೆ ಕಾರಣವಾಗಿದೆ. ವಿಡಿಯೋ ವೈರಲ್ ಆಗುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಗದಗದ ಈ ಆಂಬ್ಯುಲೆನ್ಸ್ ದಂಧೆಗೆ ಬ್ರೇಕ್ ಬೀಳುವುದು ಯಾವಾಗ? ಆರೋಗ್ಯ ಇಲಾಖೆ ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ.